ಒಣಗಿದ ಮರಕ್ಕೆ ನೀರು ಹಾಕಿ ಸರ್ಜು ಮ್ಯಾಜಿಕ್ ಮಾಡ್ಬಿಟ್ಟ. ಅವನಿಗೊಂದು ಬಂಗಾರದ ಹಣ್ಣು ಸಿಕ್ಕಿತ್ತು, ಮತ್ತೆ ಬದಲಾಯಿತು ಅವನ ಪರಿಸ್ಥಿತಿ. ಆದ್ರೆ ದುರಾಸೆಯಿಂದ ಕಿಶೋರ್ ಮರಕ್ಕೆ ಪ್ರಹಾರ ಮಾಡ್ದ. ಅದರಿಂದ ಅವನಿಗೆ ಸಿಕ್ಕಿದ್ದು ದುರಾಸೆಯ ಪರಿಣಾಮ ಕೆಟ್ಟದ್ದು ಅನ್ನೋ ಪಾಠ. ಪರಿಶ್ರಮ, ದಯೆ ಮತ್ತು ಸತ್ಯದಿಂದ ಹಳ್ಳಿಯ ಪರಿಸ್ಥಿತಿ ಬದಲಾಯಿತು. ನಿಜವಾದ ಮ್ಯಾಜಿಕ್ ಇರೋದು ಸತ್ಯವಾದ ಮನಸ್ಸಿನಲ್ಲಿ. ಬಿಸಿಲು ಜೋರಾಗಿತ್ತು. ಸರ್ಜು ಗುಡಿಸಲು ಚಿಕ್ಕದು ಮತ್ತೆ ಹಳೇದಾಗಿತ್ತು. ಮಣ್ಣಿನ ಗೋಡೆಗಳು ಬಿರುಕು ಬಿಟ್ಟಿತ್ತು. ಮೇಲಿನ ಒಣಗಿದ ಹುಲ್ಲು ಬೀಳ್ತಾ ಇತ್ತು. ಇನ್ನೂ ಮಳೆ ಬಂದಿರ್ಲಿಲ್ಲ, ಅದಕ್ಕೆ ನೆಲದ ಮೇಲೆ ಧೂಳು ತುಂಬಿತ್ತು. ಸರ್ಜು ಬೆಂಚ್ ಮೇಲೆ ಕೂತಿರ್ತಾನೆ. ಅವನು ತನ್ನ ಖಾಲಿ ಕೈಗಳನ್ನ ನೋಡ್ತಿದ್ದಾನೆ. ಅವನು ತುಂಬಾ ಬೇಜಾರಾಗಿ ಮತ್ತೆ ಸುಸ್ತಾಗಿದ್ದಾನೆ. ಚಂಪಾ ಗುಡಿಸಲಿನಿಂದ ಆಚೆ ಬರ್ತಾಳೆ. ಅವಳು ಮಾಸಿ ಹೋದ ಬಟ್ಟೆ ಹಾಕೊಂಡಿದ್ದಾಳೆ. ಅವಳ ಕೈಯಲ್ಲಿ ಒಂದು ಚಿಕ್ಕ ಮಣ್ಣಿನ ಪಾತ್ರೆ ಇದೆ. ಅವಳು ನಿಧಾನವಾಗಿ ಮುಂದೆ ಬರ್ತಾಳೆ. ಕೈಯಲ್ಲಿದ್ದ ನೀರು ಚೆಲ್ಲದ ಹಾಗೆ ಹುಷಾರಾಗಿ ಬರ್ತಾಳೆ. ಬಂದು ಅಪ್ಪನ ಜೊತೆ ಕೂತ್ಕೋತಾಳೆ. ಸರ್ಜು ಯೋಚನೆ ಮಾಡ್ತಿರೋದನ್ನ ಅವಳು ನೋಡ್ತಾಳೆ. ಮತ್ತೆ ನಿಧಾನವಾಗಿ ಸ್ಮೈಲ್ ಮಾಡ್ತಾಳೆ. ಅದರಿಂದ ಅವನಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ. ಸರ್ಜು ತಟ್ಟೆಯಲ್ಲಿದ್ದ ರೋಟಿ ತಗೋತಾನೆ. ಅದನ್ನ 2 ಪೀಸ್ ಮಾಡ್ತಾನೆ. ದೊಡ್ಡ ಪೀಸ್ನ ಚಂಪಾಗೆ ಕೊಡ್ತಾನೆ. ಚಂಪಾ ಅದನ್ನ ನೋಡ್ತಾಳೆ. ಅವಳಿಗೆ ಅವರಪ್ಪ ಕೂಡ ಹಸ್ಕೊಂಡಿದ್ದಾನೆ ಅಂತ ಗೊತ್ತಿದೆ. ಅವಳು ರೋಟಿ ವಾಪಸ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರದಕ್ಕೆ ಸರ್ಜು ಒಪ್ಕೊಳ್ಳೋದಿಲ್ಲ. ಚಂಪಾ ಮೊದ್ಲು ತಿನ್ನು ಅಂತ ಹಠ ಮಾಡ್ತಾನೆ. ಮಗಳೇ ಚಂಪಾ, ಈ ರೊಟ್ಟಿ ತಿನ್ನು. ಇವತ್ತು ನಮ್ಮ ಹತ್ರ ಇರೋದು ಇಷ್ಟೇ. ನಾಳೆ ಕಾಡಿಗೆ ಹೋಗ್ತೀನಲ್ಲ, ಇನ್ನಷ್ಟು ಕಟ್ಕೆಗಳನ್ನ ತರ್ತೀನಿ. ಮತ್ತೆ ಅದನ್ನ ಮಾರ್ಕೆಟ್ ಅಲ್ಲಿ ಮಾರ್ದ್ಮೇಲೆ ಅವಾಗ ಹೊಟ್ಟೆ ತುಂಬಾ ತಿನ್ನೋಗ್ ತರ್ತೀನಿ. ಇಲ್ಲ ಅಪ್ಪಾಜಿ, ನೀವು ತಿನ್ನಿ. ನೀವು ದಿನ ಪೂರ್ತಿ ಕೆಲಸ ಮಾಡ್ತಿರ್ತೀರ. ನಂಗೇನು ತುಂಬಾ ಹಸಿವಾಗಿಲ್ಲ. ಆ ದೇವ್ರು ಖಂಡಿತ ನಮ್ಗೆ ಸಹಾಯ ಮಾಡ್ತಾನೆ. ನೀವೇನು ಯೋಚನೆ ಮಾಡ್ಬೇಡಿ. ನೀನು ತುಂಬಾ ಒಳ್ಳೆ ಮಗಳು. ನಿನ್ನ ಮಾತುಗಳನ್ನ ಕೇಳ್ತಾ ಇದ್ರೆ ನಂಗೆ ಧೈರ್ಯ ಬರುತ್ತೆ. ಇನ್ನೊಂದ್ ಸ್ವಲ್ಪ ತಾಳ್ಮೆ ಇರ್ಲಿ, ಒಳ್ಳೆ ದಿನ ಖಂಡಿತ ಬರುತ್ತೆ. ಚಂಪಾ ತಲೆ ಆಡಿಸಿ ಒಪ್ಕೋತಾಳೆ. ಸರ್ಜು ಕೂಡ ಅವಳನ್ನ ನೋಡಿ ತಲೆ ಆಡಿಸ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸರ್ಜು ಮಣ್ಣಿನ ರಸ್ತೆಯಲ್ಲಿ ಮುಂದೆ ಹೋಗ್ತಾನೆ. ಅವನ ಹೆಗಲಿನ ಮೇಲೆ ಅವನ ಕೊಡ್ಲಿ ಇರುತ್ತೆ. ಒಂದು ದೊಡ್ಡ ಮನೆ ಹತ್ರ ಹೋಗ್ತಿರುವಾಗ ಅವನು ಕಿಶೋರ್ನ ನೋಡ್ತಾನೆ. ಕಿಶೋರ್ ಹೊಸ ಬಟ್ಟೆಗಳನ್ನ ಹಾಕೊಂಡಿರ್ತಾನೆ. ಅವನು ಸರ್ಜುನ ನೋಡಿ ನಗ್ತಾನೆ. ಕಿಶೋರ್ಗೆ ತನ್ನ ಶ್ರೀಮಂತಿಕೆ ಪ್ರದರ್ಶನ ಮಾಡೋದು ಇಷ್ಟ ಆಗುತ್ತೆ. ಅವನು ಸರ್ಜು ಹಾಕೊಂಡಿದ್ದ ಹಳೆ ಬಟ್ಟೆಗಳನ್ನ ತೋರಿಸ್ತಾನೆ. ಆಡ್ಕೊಂಡು ನಗ್ತಾನೆ. ಸರ್ಜು ಏನೂ ಮಾತಾಡೋದಿಲ್ಲ. ಅವನ ಪಾಡಿಗವನು ಮುಂದೆ ಹೋಗ್ತಾನೆ. ಅವನಿಗೆ ನೆರೆಹೊರೆಯವರ ಹತ್ರ ಜಗಳ ಮಾಡೋದು ಇಷ್ಟ ಇರಲಿಲ್ಲ. ತನ್ನ ಮಗಳಿಗೋಸ್ಕರ ಸೌದೆ ತಗೊಂಡ್ ಬರೋದ್ರಲ್ಲಿ ಗಮನ ಇಡ್ತಾನೆ. ಅರೆ ಓ ಸರ್ಜು, ಎಲ್ಲಿಗೆ ಹೋಗ್ತಿದ್ಯಾ ಈಗ? ಬಹುಶಃ ಇವತ್ತು ಕೂಡ ನೆಂದಿರೋ ಕಟ್ಕೆನೆ ತರ್ತೀಯೋ ಏನೋ. ನನ್ನ ತರ ಸ್ವಲ್ಪ ಕಷ್ಟಪಡು, ಅವಾಗ 2 ಹೊತ್ತು ರೊಟ್ಟಿನಾದ್ರೂ ತಿನ್ನೋಕ್ ಸಿಗುತ್ತೆ. ಅವರಿಗೆ ಅವ್ರದೇ ಆದ ಅದೃಷ್ಟ ಇರುತ್ತೆ ಕಿಶೋರ್ ಅವರೇ. ನಾನು ನನ್ನ ಕೆಲ್ಸದಿಂದ ಖುಷಿಯಾಗಿದ್ದೀನಿ. ದೇವ್ರು ಎಲ್ರಿಗೂ ಒಳ್ಳೇದ್ ಮಾಡ್ತಾನೆ. ದೇವ್ರು ಬುದ್ಧಿವಂತರಿಗೆ ಮಾತ್ರ ಒಳ್ಳೇದ್ ಮಾಡ್ತಾನೆ. ಹೋಗು, ಹೋಗಿ ಕಟ್ಗೆ ಕಟ್ಕೊಂಡಿರು. ಆ ತಮಾಷೆಯಿಂದ ಸರ್ಜುಗೆ ಬೇಜಾರಾಗುತ್ತೆ. ಆದ್ರೆ ಅವನು ಸುಮ್ನೆ ಇರ್ತಾನೆ. ಮತ್ತಲ್ಲಿಂದ ಹೊರಟೋಗ್ತಾನೆ. ಸ್ವಲ್ಪ ಸಮಯದಲ್ಲೇ ಸರ್ಜು ಹಸಿರಾದ ಮರಗಳಿಂದ ತುಂಬಿದ ದಟ್ಟವಾದ ಕಾಡಿನೊಳಗೆ ಹೋಗ್ತಾನೆ. ಅಲ್ಲಿ ಮರಗಳು ತುಂಬಾ ದೊಡ್ಡದಾಗಿದೆ. ಅದರಿಂದ ಪಕ್ಷಿಗಳ ಚಿಲಿಪಿಲಿ ಕೇಳಿಸ್ತಿದೆ. ಅದಕ್ಕೆ ಅವನು ಭೂಮಿ ಮೇಲೆ ಒಣಗಿದ ಮರಗಳನ್ನ ಹುಡುಕ್ತಾನೆ. ಅವನಿಗೆ ಹಸಿರಾದ ಮರಗಳನ್ನ ಕಟ್ ಮಾಡಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ಅವನು ಕಾಡನ್ನ ಗೌರವಿಸ್ತಾನೆ. ಈಗ ಅವನಿಗೆ ತುಂಬಾ ಸೆಖೆ ಆಗ್ತಿತ್ತು. ತನ್ನ ಮುಖದ ಮೇಲಿನ ಬೆವರು ಒರೆಸ್ಕೋತಾನೆ. ಅವನು ಎಷ್ಟೊಂದು ದೊಡ್ಡ ಮರಗಳನ್ನ ದಾಟಿ ಮುಂದೆ ಹೋಗ್ತಾನೆ. ಆಗ ಇದ್ದಕ್ಕಿದ್ದಂಗೆ ಅವನಿಗೊಂದು ವಿಚಿತ್ರ ಕಾಣಿಸುತ್ತೆ. ಒಂದು ಚಿಕ್ಕ ಖಾಲಿ ಜಾಗದಲ್ಲಿ ಒಂದು ಮರ ನಿಂತಿದೆ. ನೋಡಿದ್ರೆ ಅದಕ್ಕೆ ರೋಗ ಇದೆ ಅನ್ಸತ್ತೆ. ಅದರ ಮೇಲೆ ಒಂದು ಹಸಿರೆಲೆ ಕೂಡ ಇರೋಲ್ಲ. ಅದರ ಕೊಂಬೆಗಳು ಒಣಗಿ ಟೊಳ್ಳಾಗಿದೆ. ನೋಡ್ತಿದ್ರೆ ಅದು ಪೂರ್ತಿ ಒಣಗೋಗಿದೆ ಅನ್ನಿಸ್ತಿತ್ತು. ಅದರ ಸುತ್ತಮುತ್ತಲ ಭೂಮಿ ಕೂಡ ಒಣಗಿ ಗಟ್ಟಿಯಾದಂತಿತ್ತು. ಸರ್ಜು ಅಲ್ಲೇ ನಿಂತ್ಕೋತಾನೆ. ಆ ಒಣಗ್ತಿದ್ದ ಮರನ ನೋಡ್ತಾನೆ. ಅವನ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅವನು ತನ್ನ ಆಯಾಸ ಕೂಡ ಮರ್ತು ಬಿಡ್ತಾನೆ. ಅವನ ಹಸಿವನ್ನೂ ಮರ್ತು ಬಿಡ್ತಾನೆ. ಆ ಮರಕ್ಕೆ ಸಹಾಯ ಮಾಡ್ಬೇಕು ಅನ್ಕೋತಾನೆ. ಅವನು ಆ ಮರದ ಕಾಂಡವನ್ನ ಮುಟ್ತಾನೆ. ಕಾಂಡ ತುಂಬಾ ಬಿಸಿಯಾಗಿರುತ್ತೆ. ಓಹ್ ಪಾಪ, ಈ ಮರ ಬಾಯಾರಿಕೆಯಿಂದನೇ ಸಾಯ್ತಾ ಇದೆ. ಕಾಡಿನ ಈ ಮೂಲೆಯಲ್ಲಿ ಇದಕ್ಯಾರು ನೀರನ್ನು ಹಾಕ್ತಾ ಇಲ್ಲ. ನಾನಿದಕ್ಕೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ಇದು ಇವತ್ತೇ ಸತ್ತೋಗ್ಬಿಡುತ್ತೆ. ನಾನಿದಕ್ಕೆ ಇವತ್ತೇನಾದ್ರೂ ಮಾಡ್ಲೇಬೇಕು. ಸರ್ಜು ಅಲ್ಲಿಂದ ನೀರು ಹುಡುಕೊಂಡು ಮುಂದೆ ಹೋಗ್ತಾನೆ. ಸರ್ಜುಗೆ ಒಂದು ಚಿಕ್ಕ ನದಿ ಸಿಗುತ್ತೆ. ನೀರು ಕ್ಲೀನ್ ಆಗಿ ತಣ್ಣಗಿರುತ್ತೆ. ಅವನ ಹತ್ರ ಯಾವುದೇ ಬಕೆಟ್ ಇರಲಿಲ್ಲ. ಅವನ ಹತ್ರ ಇದ್ದಿದ್ದು ಒಂದು ಚಿಕ್ಕ ಮಣ್ಣಿನ ಪಾತ್ರೆ ಅಷ್ಟೇ. ಅದರಲ್ಲೇ ನೀರು ತುಂಬ್ಕೋತಾನೆ. ಆಮೇಲೆ ಬೇಗ ಬೇಗ ಆ ಒಣಗಿದ ಮರ ಇದ್ದ ಕಡೆ ಓಡ್ತಾನೆ. ಅವನು ಮರದ ಬುಡಕ್ಕೆ ನೀರು ಹಾಕ್ತಾನೆ. ಅವನು ತುಂಬಾ ಸಲ ನದಿ ಮತ್ತೆ ಮರದ ನಡುವೆ ಓಡ್ತಾನೆ.
ಅವನು ಜೋರಾಗಿ ಓಡ್ತಿರ್ತಾನೆ. ಅವನ ಉಸಿರಾಟ ಕೂಡ ಜೋರಾಗ್ತಿರುತ್ತೆ. ಅವನಿಗೆ ಕಾಲು ನೋತಿರುತ್ತೆ, ಆದ್ರೂ ಎಲ್ಲೂ ನಿಲ್ಲೋದಿಲ್ಲ. ಅವನು ನೀರು ತುಂಬ್ಕೋತಾನೆ, ಮರದ ಹತ್ರ ಬರ್ತಾನೆ, ನೀರನ್ನ ಅಲ್ಲಿ ಹಾಕ್ತಾನೆ. ಈ ಕೆಲ್ಸನ ತುಂಬಾ ಹೊತ್ತು ಹೀಗೆ ಮಾಡ್ತಾನೆ. ಅವನು ಮರದ ಹತ್ರ ಬಿದ್ದಿದ್ದ ಒಣಗಿದ ಎಲೆಗಳನ್ನ ಜರುಗಿಸ್ತಾನೆ. ಅಲ್ಲಿ ಚಿಕ್ಕದಾಗಿ ಒಂದು ಗುಂಡಿ ಮಾಡ್ತಾನೆ. ನೀರು ಅಲ್ಲೇ ನಿಂತ್ಕೊಳ್ಳಕ್ಕೆ ವ್ಯವಸ್ಥೆ. ಅವನು ಮರದೊಟ್ಟಿಗೆ ಮಾತಾಡ್ತಾನೆ. ಅದನ್ನೊಂದು ಚಿಕ್ಕ ಮಗುವಿನ ಥರ ಮಾತಾಡಿಸ್ತಾನೆ. ಈ ಮರ ಬದುಕಿಬಿಡತ್ತೆ ಅಂತ ಅವನಿಗೆ ಭರವಸೆ ಇದೆ. ಇನ್ನೂ ಸ್ವಲ್ಪ ನೀರ್ ಕುಡಿ ಗೆಳೆಯ, ನಾನ್ ನಿನ್ನ ಸಾಯೋದಕ್ಕೆ ಬಿಡೋಲ್ಲ. ಸ್ವಲ್ಪ ಧೈರ್ಯ ಇರ್ಲಿ ಅಷ್ಟೇ. ನಾಳೆ ನಾನು ಮತ್ತೆ ಬರ್ತೀನಿ, ಮತ್ತೆ ನಿನಗೋಸ್ಕರ ತುಂಬಾ ನೀರನ್ನು ತರ್ತೀನಿ. ನೀನು ಖಂಡಿತ ಸರಿಯಾಗ್ತೀಯಾ. ಈಗ ಮರ ಸ್ವಲ್ಪ ಚೇತರಿಸ್ಕೊಂಡು ಫ್ರೆಶ್ ಆಗಿ ಕಾಣಿಸ್ತಿರುತ್ತೆ. ಸರ್ಜು ಒಂದು ದೊಡ್ಡ ಮರದ ಕೆಳಗೆ ನೆರಳಿನಲ್ಲಿ ಕೂತಿರ್ತಾನೆ. ಅವನಿಗೆ ತುಂಬಾ ಸುಸ್ತಾಗಿರುತ್ತೆ. ಆಗ್ಲೇ ಆ ಮರದೊಳಗಿಂದ ಒಂದು ಬಂಗಾರದ ಬಣ್ಣದ ಪ್ರಕಾಶ ಬರುತ್ತೆ. ಆ ಪ್ರಕಾಶ ತುಂಬಾ ಸುಂದರವಾಗಿರುತ್ತೆ. ಸರ್ಜುಗೆ ಆಶ್ಚರ್ಯ ಆಗುತ್ತೆ. ಅವನು ಎದ್ದು ನಿಂತ್ಕೋತಾನೆ, ಮತ್ತೆ ಕಣ್ಣುಜ್ಕೊಂಡು ಮತ್ತೆ ನೋಡ್ತಾನೆ. ಅವನಿಗೆ ಎಲ್ಲೋ ಭ್ರಮೆ ಆಗ್ತಿದೆ ಅಂತ ಅನ್ನಿಸ್ತಿರುತ್ತೆ. ಆ ಬೆಳಕಿನಿಂದ ಒಬ್ಬ ಮುದುಕ ಪ್ರತ್ಯಕ್ಷನಾಗ್ತಾನೆ. ಅವನಿಗೆ ಉದ್ದವಾದ ಬಿಳಿ ಗಡ್ಡ ಇರುತ್ತೆ, ಮತ್ತವನು ಹೊಳೆಯುತ್ತಿದ್ದ ಬಿಳಿ ಬಣ್ಣದ ಬಟ್ಟೆ ಹಾಕೊಂಡಿರ್ತಾನೆ. ಅವನ ಮುಖ ತುಂಬಾ ಶಾಂತ ಮತ್ತು ದಯಾಳುವಾಗಿರುತ್ತೆ. ಅವನೊಬ್ಬ ಸಾಧು. ಅವನು ಸರ್ಜುನ ನೋಡಿ ನಗ್ತಾನೆ. ಅವನ ಹಿಂದೆ ನಿಂತಿದ್ದ ಒಣಗಿದ ಮರ ಇದ್ದಕ್ಕಿದ್ದಂಗೆ ಹಸಿರಾಗ್ಬಿಡತ್ತೆ. ಒಂದೇ ಕ್ಷಣದಲ್ಲಿ ಆ ಮರದಲ್ಲಿ ನೂರಾರು ಎಲೆಗಳು ಕಾಣುತ್ತೆ. ಸರ್ಜುಗೆ ಭಯ ಆಗತ್ತೆ. ಅವನು ಒಂದು ಹೆಜ್ಜೆ ಹಿಂದೆ ಹೋಗ್ತಾನೆ. ಆಗ ವಯಸ್ಸಾದ ವ್ಯಕ್ತಿ ತನ್ನ ಕೈ ಮಾಡ್ತಾನೆ. ಹೆದರ್ಕೋಬೇಡ ಸರ್ಜು, ನಾನು ಈ ಕಾಡಿನ ದೇವತೆ. ನಾನು ನಿನ್ನ ಒಳ್ಳೆ ಮನ್ಸನ್ನ ನೋಡ್ದೆ. ನೀನೇ ಹಸ್ಕೊಂಡಿದ್ದೆ, ಆದ್ರೂ ನೀನು ಈ ಮರದ ಪ್ರಾಣ ಉಳಿಸಿದ್ಯಾ. ನಿನ್ನ ಈ ನಿಸ್ವಾರ್ಥ ಭಾವನೆಯಿಂದ ನಾನು ಪ್ರಸನ್ನನಾಗಿದ್ದೇನೆ. ಪ್ರಣಾಮಗಳು ಬಾಬಾ. ನಾನು ಸರಿಯೇನೋ ಅದನ್ನೇ ಮಾಡಿದೆ ಅಷ್ಟೇ. ಯಾರ್ದಾದ್ರೂ ಬಾಯಾರಿಕೆ ನೀಗ್ಸೋದು ನನ್ನ ಧರ್ಮ. ನೀವ್ಯಾರು? ನಾನು ನಿನ್ನ ಪರೀಕ್ಷೆ ಮಾಡ್ತಾ ಇದ್ದೆ. ಈ ಮರ ಇದು ನಿನ್ನ ಅದೃಷ್ಟ ಬದಲಾಯಿಸುತ್ತೆ. ಇದು ಯಾವುದೋ ಸಾಧಾರಣ ಮರ ಅಲ್ಲ, ಇದು ಒಂದು ಜಾದೂ ಮರ. ಆ ಸಾಧು ತನ್ನ ದಂಡದಿಂದ ಮರನ ಮುಟ್ಟುತ್ತಾನೆ. ಅದರಲ್ಲಿ ಚಿಕ್ಕ ಚಿಕ್ಕ ಹಳದಿ ಹಣ್ಣು ಹುಟ್ಕೊಳ್ಳುತ್ತೆ. ಅದು ಸಾಧಾರಣವಾದ ಹಣ್ಣಾಗಿರ್ಲಿಲ್ಲ, ಅದು ಬಂಗಾರದ ಹಣ್ಣಾಗಿತ್ತು. ಸರ್ಜುಗೆ ತನ್ನ ಕಣ್ಣಿನ ಮೇಲೆ ನಂಬಿಕೆನೇ ಬರಲ್ಲ. ಅವನು ಮೊದಲು ಯಾವತ್ತೂ ಬಂಗಾರ ನೋಡೇ ಇರಲಿಲ್ಲ. ಒಂದು ಬಂಗಾರದ ಹಣ್ಣು ಮರದಿಂದ ನೇರವಾಗಿ ಸರ್ಜು ಕೈಗೆ ಬಂದು ಬೀಳುತ್ತೆ. ಅದು ತುಂಬಾ ಭಾರವಾಗಿತ್ತು. ಆಗ ಸಾಧು ಸರ್ಜುಗೆ ಒಂದು ವಾರ್ನಿಂಗ್ ಕೊಡ್ತಾರೆ. ಇದನ್ ತಗೋ ಸರ್ಜು, ಇದು ನಿನ್ನ ನಿಯತ್ತಿನ ಫಲ. ಈ ಮರ ನಿನಗೆ ಪ್ರತಿ ವರ್ಷ ಒಂದು ಚಿನ್ನದ ಹಣ್ಣು ಕೊಡುತ್ತೆ. ಆದ್ರೆ ನೆನಪಿಟ್ಕೋ, ದುರಾಸೆ ಯಾವತ್ತೂ ಬೇಡ. ನೀನು ದುರಾಸೆ ಪಟ್ರೆ ಈ ಮರ ಮತ್ತೆ ಬಾಡ್ ಹೋಗುತ್ತೆ. ಇದನ್ನ ಬೇರೆಯವರ ಸಹಾಯಕ್ಕೆ ಉಪಯೋಗಿಸು. ಬಾಬಾ, ನಾನ್ ನಿಮ್ಗೆ ಮಾತು ಕೊಡ್ತೀನಿ. ನಾನು ಈ ಚಿನ್ನದ ಉಪಯೋಗನ ಒಳ್ಳೆ ರೀತಿನಲ್ಲೇ ಮತ್ತೆ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಮಾಡ್ತೀನಿ. ನಿಮಗೆ ತುಂಬಾ ತುಂಬಾ ಧನ್ಯವಾದ. ಇಷ್ಟು ಹೇಳಿ ಸಾಧು ಗಾಳಿಯಲ್ಲಿ ಮಾಯ ಆಗ್ಬಿಡ್ತಾನೆ. ಸರ್ಜು ಇನ್ನೂ ಅಲ್ಲೇ ನಿಂತಿದ್ದಾನೆ, ಆಶ್ಚರ್ಯ ಮತ್ತೆ ಮೌನವಾಗಿ. ಸಾಯಂಕಾಲ ಸರ್ಜು ಮನೆಗ್ ಬರ್ತಾನೆ. ಅವನು ತುಂಬಾ ಖುಷಿಯಾಗಿರ್ತಾನೆ. ಸರ್ಜು ಚಂಪಾಗೆ ಆ ಬಂಗಾರದ ಹಣ್ಣು ತೋರಿಸ್ತಾನೆ. ಚಂಪಾಗೆ ಆಶ್ಚರ್ಯ ಆಗುತ್ತೆ. ಅವಳು ಬಂಗಾರನ ಮುಟ್ಟಿ ನೋಡ್ತಾಳೆ. ಅವಳಿಗೆ ಇದೊಂದು ಮ್ಯಾಜಿಕ್ ಅನ್ಸುತ್ತೆ. ಇಬ್ರು ಒಟ್ಟಿಗೆ ಕೂತ್ಕೊಂಡು ಈ ಚಿನ್ನನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅಪ್ಪಾಜಿ, ಇದು ನಿಜವಾಗ್ಲೂ ಬಂಗಾರನೇನಾ? ಇನ್ ಮುಂದೆ ನಾವ್ ಯಾವತ್ತೂ ಹಸ್ಕೊಂಡಿರ್ಬೇಕಾಗಿಲ್ಲ. ನಾವು ನಮ್ ಛಾವಣಿನೂ ಸರಿ ಮಾಡ್ಕೋಬಹುದು, ಹೊಸ ಬಟ್ಟೆನೂ ತಗೋಬಹುದು. ಹಾ ಮಗಳೇ, ಆದ್ರೆ ಬಾಬಾ ಹೇಳಿದರೆ ನಾವು ದುರಾಸೆ ಪಡಬಾರ್ದು ಅಂತ. ನಮಗೆ ಎಷ್ಟು ಬೇಕೋ ಅಷ್ಟನ್ ಮಾತ್ರ ನಾವು ತಗೊಳ್ಳೋಣ. ಉಳಿದಿದ್ದನ್ನ ನಾವು ಹಳ್ಳಿ ಜನಗಳಿಗೆ ಹಂಚ್ಬಿಡೋಣ. ಚಂಪಾ ಸರಿ ಅಂತ ತಲೆ ಆಡಿಸ್ತಾಳೆ. ಇಲ್ಲಿಗೆ ಆ ದಿನ ಮುಗಿಯುತ್ತೆ. ಮಾರನೇ ದಿನ ಸರ್ಜು ಅಂಗಡಿಗೆ ಹೋಗ್ತಾನೆ. ಅವನು ಆ ಬಂಗಾರದ ಒಂದು ಚಿಕ್ಕ ಪೀಸನ್ನ ಮಾರ್ತಾನೆ. ಅದರಿಂದ ಅವನಿಗೆ ತುಂಬಾ ಹಣ ಸಿಗುತ್ತೆ. ಅವನು ಅಕ್ಕಿ ಮತ್ತೆ ಬೇಳೆಯ ಮೂಟೆಗಳನ್ನ ಕೊಂಡ್ಕೋತಾನೆ. ಅವನು ತಾಜಾ ಹಣ್ಣುಗಳು ಮತ್ತೆ ತರಕಾರಿ ಕೂಡ ತಗೋತಾನೆ. ಮನೆಗೆ ಹೋಗೋ ದಾರಿಯಲ್ಲಿ ಅವನು ಹಳ್ಳಿಯ ಬಡವರ ಮನೆ ಹತ್ರ ನಿಲ್ತಾನೆ. ಅವನು ಅವರಿಗೆಲ್ಲ ಊಟ ಮತ್ತೆ ಕೆಲವು ನಾಣ್ಯಗಳನ್ನ ಕೊಡ್ತಾನೆ. ತಾತ, ಇದನ್ ತಗೊಳ್ಳಿ, ಸ್ವಲ್ಪ ದುಡ್ಡು ಮತ್ತೆ ಅಕ್ಕಿ. ಇನ್ನು ನೀವು ಹಸ್ಕೊಂಡಿರ್ಬೇಕಾಗಿಲ್ಲ. ಭಗವಂತ ಎಲ್ಲ ಒಳ್ಳೇದ್ ಮಾಡ್ತಾನೆ. ನೀನು ತುಂಬಾ ಒಳ್ಳೆ ಮನುಷ್ಯ ಸರ್ಜು. ಭಗವಂತ ನಿನ್ನ ಯಾವಾಗ್ಲೂ ಖುಷಿಯಾಗಿಟ್ಟಿರ್ಲಿ. ನಿನ್ನಿಂದಾಗಿ ಇವತ್ತು ನಮ್ಮ ಮನೆಯಲ್ಲಿ ಒಲೆ ಉರಿಯುತ್ತೆ.
ಸರ್ಜು ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಅವನಿಗೆ ಜನರಿಗೆ ಸಹಾಯ ಮಾಡೋದು ಇಷ್ಟ ಆಗುತ್ತೆ. ಅದೇ ಸಮಯಕ್ಕೆ ಕಿಶೋರ್ ಸರ್ಜುನೇ ನೋಡ್ತಾ ಇರ್ತಾನೆ. ಸರ್ಜು ಎಲ್ರಿಗೂ ಹಣ ಹಂಚ್ತಿರೋದನ್ನ ನೋಡ್ತಾನೆ. ಅವನಿಗೆ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ. ಒಬ್ಬ ಬಡವ ಇಷ್ಟೊಂದು ಶ್ರೀಮಂತ ಹೇಗಾದ ಅಂತ ಯೋಚನೆ ಮಾಡ್ತಾನೆ. ಈ ಸರ್ಜುಗೆ ಯಾವುದೋ ಖಜಾನೆ ಸಿಕ್ಕಿದೆ ಅನ್ಸತ್ತೆ ಅವನಿಗೆ. ಅವನು ಅದರ ರಹಸ್ಯ ತಿಳ್ಕೋಬೇಕು ಅನ್ಕೋತಾನೆ. ಈ ಸರ್ಜು ಅಂತೂ ರಾತ್ರೋರಾತ್ರಿ ಶ್ರೀಮಂತ ಆಗ್ಬಿಟ್ಟ. ಖಂಡಿತವಾಗ್ಲೂ ಇವನ ಹತ್ರ ಏನೋ ಖಜಾನೆ ಇರ್ಬೇಕು. ನಾನು ತಿಳ್ಕೊಳ್ಳೇಬೇಕು. ಅವನು ಕೋಪದಲ್ಲಿ ತಲೆ ಆಡಿಸ್ತಾನೆ. ರಾತ್ರಿ ಸರ್ಜು ತನ್ನ ಮನೆಯಿಂದ ಹೊರಗಡೆ ಹೋಗ್ತಾನೆ. ಅವನ ಕೈಯಲ್ಲಿ ಒಂದು ಹಳೆ ಬ್ಯಾಗ್ ಇರುತ್ತೆ. ಅವನು ಸುತ್ತಮುತ್ತ ತಿರುಗಿ ನೋಡ್ತಾನೆ. ನನ್ನ ಯಾರು ನೋಡ್ತಾ ಇಲ್ಲ ತಾನೆ? ಅವನನ್ನ ಯಾರು ನೋಡ್ತಾ ಇಲ್ಲ ಅಂತ ನಂಬಿಕೆ ಬಂದಾಗ ಅವನು ಮುಂದೆ ಹೋಗ್ತಾನೆ. ಆದ್ರೆ ಮರದ ಹಿಂದೆ ಕಿಶೋರ್ ಬಚ್ಚಿಟ್ಕೊಂಡಿರ್ತಾನೆ. ಅವನು ಸೈಲೆಂಟ್ ಆಗಿ ಸರ್ಜು ಹಿಂದೆನೆ ಹೋಗ್ತಾನೆ. ಸರ್ಜು ಆ ಜಾದೂ ಮರದ ಹತ್ರ ಹೋಗ್ತಾನೆ. ಕಿಶೋರ್ ಅವನ ಹಿಂದೆ ಬರ್ತಿದ್ದಾನೆ ಅಂತ ಅವನಿಗೆ ಗೊತ್ತೇ ಇರೋದಿಲ್ಲ. ಅವನು ಮರದ ಹತ್ರ ನಿಂತ್ಕೋತಾನೆ. ಒಂದೆರಡು ಸಲಿ ನಿಧಾನವಾಗಿ ತಟ್ತಾನೆ. ಸ್ವಲ್ಪ ಹೊತ್ತಲ್ಲೇ ಒಂದು ಚಿನ್ನದ ಹಣ್ಣು ನೆಲದ ಮೇಲೆ ಬೀಳತ್ತೆ. ಸರ್ಜು ಅದನ್ನ ತಗೊಂಡು ತನ್ನ ಬ್ಯಾಗ್ ಒಳಗೆ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಕಿಶೋರ್ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ದುರಾಸೆಯಿಂದ ಅವನ ಕಣ್ಣುಗಳು ಅಗಲ ಆಗುತ್ತೆ. ಓ, ಇದೇನಿದು? ಇದು ಚಿನ್ನದ ಮರ. ನಾನಿದನ್ನ ಕದಿತೀನಿ ಮತ್ತೆ ಎಲ್ರಿಗಿಂತ ಶ್ರೀಮಂತ ಆಗ್ತೀನಿ. ಹೀಗ್ ಹೇಳಿ ಅವನು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಈಗ ನಾನು ಈ ಮರನ ಕಡ್ದು ಎಲ್ಲಾ ಚಿನ್ನಾನು ತಗೋತೀನಿ. ಆಮೇಲೆ ನಾನು ಯಾರ ಮುಂದೆನೂ ಕೈ ಚಾಚಬೇಕಾಗಿರಲ್ಲ. ಇದೆಲ್ಲ ಚಿನ್ನಾನು ನಂದೇ. ಅವನು ಅದರ ನಿಯಮಗಳ ಬಗ್ಗೆ ಯೋಚನೆ ಮಾಡಲ್ಲ. ಅವನು ಶ್ರೀಮಂತ ಆಗ್ಬೇಕಿತ್ತು ಅಷ್ಟೇ. ಮಾರನೇ ದಿನ ರಾತ್ರಿನೇ ಕಿಶೋರ್ ಒಂದು ಕೊಡ್ಲಿ ತಗೊಂಡು ಆ ಮರದ ಹತ್ರ ಬರ್ತಾನೆ. ಅವನು ಆ ಕೊಡ್ಲಿನ ಮೇಲೆತ್ತಿ ಪೂರ್ತಿ ಶಕ್ತಿ ಬಿಟ್ಟು ಜೋರಾಗಿ ಹೊಡಿತಾನೆ. ಆದ್ರೆ ಆ ಮರ ಬೀಳೋದಿಲ್ಲ, ಬದಲಾಗಿ ಅಲ್ಲಾಡಕ್ಕೆ ಶುರುವಾಗುತ್ತೆ. ಆಕಾಶದಿಂದ ಜೋರು ಗರ್ಜನೆ ಕೇಳುತ್ತೆ. ಚಿನ್ನದ ಹಣ್ಣುಗಳು ಕಪ್ಪು ಕಲ್ಲಾಗಿ ಬದಲಾಗ್ಬಿಡುತ್ತೆ. ಮರಕ್ಕೆ ತುಂಬಾ ಕೋಪ ಬಂದ್ಬಿಡುತ್ತೆ. ಆಗ ಸರ್ಜು ಓಡ್ಕೊಂಡು ಅಲ್ಲಿಗೆ ಬರ್ತಾನೆ. ಮತ್ತೆ ಕಿಶೋರ್ ಕೊಡ್ಲಿ ಹಿಡ್ಕೊಂಡಿರೋದನ್ನ ನೋಡ್ತಾನೆ. ಮರ ಅಲ್ಲಾಡ್ತಿರೋದನ್ನ ನೋಡ್ತಾನೆ. ಮರದ ಕೊಂಬೆಗಳು ಹಾವಿನ ತರ ಅಲ್ಲಾಡಕ್ಕೆ ಶುರುವಾಗುತ್ತೆ. ಮತ್ತದು ಕಿಶೋರನ್ನ ಗಟ್ಟಿಯಾಗಿ ಹಿಡಿದು ಬಿಡುತ್ತೆ. ಕಿಶೋರ್ ಸಿಕ್ಕಾಕೊಂಡ್ಬಿಡ್ತಾನೆ. ಸಹಾಯಕ್ಕಾಗಿ ಜೋರಾಗಿ ಕೂಗ್ತಾನೆ. ಅವನಿಗೆ ತುಂಬಾ ಭಯ ಆಗುತ್ತೆ. ಕೊಂಬೆಗಳು ತುಂಬಾ ಗಟ್ಟಿಯಾಗಿ ಅವನನ್ನ ಹಿಡಿದಿರುತ್ತೆ. ಕಾಪಾಡಿ, ಕಾಪಾಡಿ ಸರ್ಜು, ನನ್ನ ಕಾಪಾಡು. ಈ ಮರ ನನ್ನ ಸಾಯಿಸ್ಬಿಡುತ್ತೆ. ನನ್ನಿಂದ ತಪ್ಪಾಗ್ಬಿಡ್ತು. ನನ್ನನ್ನ ಕ್ಷಮಿಸು. ಆಗ್ಲೇ ಅಲ್ಲಿ ಸಾಧು ಪ್ರತ್ಯಕ್ಷ ಆಗ್ತಾನೆ. ಅವನೀಗ ತುಂಬಾ ಕೋಪದಲ್ಲಿರ್ತಾನೆ. ಅವನ ಕಣ್ಣಲ್ಲಿ ಕೋಪ ಎದ್ದು ಕಾಣ್ತಿರುತ್ತೆ. ಅವನು ತನ್ನ ದಂಡವನ್ನ ಕಿಶೋರ್ ಕಡೆ ಎತ್ತಿ ತೋರಿಸ್ತಾನೆ. ದುರಾಸೆ ವ್ಯಕ್ತಿ, ನೀನು ನಿನ್ನ ದುರಾಸೆ ಕಾರಣದಿಂದ ಈ ಮರದ ಮೇಲೆ ದಾಳಿ ಮಾಡ್ದೆ. ಇದಕ್ಕೆ ನಿನಗೆ ಶಿಕ್ಷೆ ಖಂಡಿತ ಸಿಗುತ್ತೆ. ಆಗ ಸರ್ಜು ಮುಂದೆ ಬರ್ತಾನೆ. ಮಂಡಿಯೂರಿ ಕೂತ್ಕೋತಾನೆ. ಬಾಬಾ, ಕೃಪೆ ಮಾಡಿ ಇವ್ರನ್ನ ಬಿಟ್ಬಿಡಿ. ಇವನಿಗೆ ಇವನ್ ತಪ್ಪಿನ ಅರಿವಾಗಿದೆ. ದುರಾಸೆಯಿಂದ ಇವನ್ ಬುದ್ಧಿ ಭ್ರಷ್ಟ ಆಗಿತ್ತು. ಇವನಿಗೆ ಇನ್ನೊಂದು ಅವಕಾಶನ ಕೊಡಿ. ಸಾಧು ಸರ್ಜು ಕಡೆ ನೋಡ್ತಾನೆ. ಅವನೀಗ್ಲೂ ದಯಾಳುವಾಗಿರೋದನ್ನ ಗಮನಿಸ್ತಾನೆ. ಅವನು ಕಿಶೋರ್ಗೆ ಒಂದು ಕೊನೆ ಅವಕಾಶ ಕೊಡೋ ತೀರ್ಮಾನ ಮಾಡ್ತಾನೆ. ಅವನು ತನ್ನ ದಂಡ ತಿರುಗಿಸ್ತಾನೆ. ಮರದ ಕೊಂಬೆಗಳು ಕಿಶೋರ್ನ ಬಿಟ್ಬಿಡುತ್ತೆ. ಕಿಶೋರ್ ನೆಲದ ಮೇಲೆ ಬಿದ್ದು ಹೋಗ್ತಾನೆ. ಕೇವಲ ನಿನ್ನ ಕಾರಣದಿಂದ ನಾನು ಇವನನ್ನ ಬಿಡ್ತಾ ಇದ್ದೀನಿ ಸರ್ಜು. ಕಿಶೋರ್, ನೆನಪಿಡ್ಕೋ, ಇನ್ನೊಬ್ರಿಗೆ ಕೆಟ್ಟದ್ದು ಬಯಸೋನಿಗೆ ಯಾವತ್ತೂ ಕೂಡ ಒಳ್ಳೇದಾಗೋಲ್ಲ. ಕಿಶೋರ್ಗೆ ತಕ್ಷಣ ತನ್ನ ತಪ್ಪಿನ ಅರಿವಾಗತ್ತೆ. ಅವನು ಮಂಡಿಯೂರಿ ಕೂತು ಕ್ಷಮೆ ಕೇಳ್ತಾನೆ. ಬಾಬಾ ಮತ್ತೆ ಸರ್ಜು, ನನ್ನ ಈ ಕೆಟ್ಟ ಕೆಲ್ಸಕ್ಕೆ ನಿಮ್ಮಿಬ್ರಲ್ಲೂ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಮಾತು ಕೊಡ್ತೀನಿ, ಇನ್ ಮುಂದೆ ಯಾವತ್ತೂ ಕೂಡ ದುರಾಸೆ ಕೊಡಲ್ಲ ನಾನು. ಮತ್ತೆ ಎಲ್ರಿಗೂ ಎಷ್ಟು ಸಾಧ್ಯನೋ ಅಷ್ಟು ಸಹಾಯ ಮಾಡ್ತೀನಿ. ಅದಕ್ಕೊಪ್ಪಿ ಸಾಧು ತಲೆ ಆಡಿಸ್ತಾನೆ. ಮತ್ತೆ ಗಾಳಿಯಲ್ಲಿ ಮಾಯ ಆಗ್ಬಿಡ್ತಾನೆ. ಸರ್ಜು ಮತ್ತೆ ಕಿಶೋರ್ ಒಬ್ರನ್ನೊಬ್ರು ನೋಡ್ತಾರೆ. ಕಿಶೋರ್ ಮುಖದ ಮೇಲೆ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣ್ತಿರುತ್ತೆ. ಆ ರಾತ್ರಿ ಅಲ್ಲಿಗೆ ಮುಗಿದು ಹೋಗುತ್ತೆ. ಮಾರನೇ ದಿನ ಸೂರ್ಯೋದಯ ಆಗತ್ತೆ. ಮತ್ತೆ ಆ ಜಾದೂ ಮರ ಹಸಿರಿನಿಂದ ಕೂಡಿ ಖುಷಿಯಾಗಿ ಕಾಣುತ್ತೆ. ಕಿಶೋರ್ ಸರ್ಜು ಮನೆಗೆ ಬರ್ತಾನೆ. ಈಗ ಅವನು ತುಂಬಾ ನಯವಾಗಿರ್ತಾನೆ. ಮತ್ತವನು ಹೊಳೆಯೋ ಬಟ್ಟೆಗಳು ಹಾಕೊಂಡಿರಲ್ಲ. ಸರ್ಜುಗೋಸ್ಕರ ಕೆಲವು ಬೀಜಗಳನ್ನ ತರ್ತಾನೆ. ಅವನು ಸರ್ಜು ಮತ್ತೆ ಚಂಪಾ ಹತ್ರ ಕ್ಷಮೆ ಕೇಳ್ತಾನೆ.
ಸರ್ಜು ಅಣ್ಣ, ನನ್ನ ಕ್ಷಮಿಸ್ಬಿಡು. ನೀನ್ ನನ್ನ ಪ್ರಾಣ ಕಾಪಾಡ್ದೆ. ನಾನು ಕೆಟ್ಟ ಕೆಲ್ಸನ ಮಾಡೋಕ್ ಹೊರಟಿದ್ದೆ. ಇವತ್ತಿಂದ ನಾನು ನಿನ್ ರೀತಿನೇ ಒಬ್ಬ ಒಳ್ಳೆ ಮನುಷ್ಯ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಏನು ಪರವಾಗಿಲ್ಲ ಕಿಶೋರ್ ಅವ್ರೆ, ಇನ್ನು ನಾವೆಲ್ಲ ಸೇರಿ ಊರಿಗೆ ಒಳ್ಳೇದ್ ಮಾಡೋಣ. ಎಲ್ಲ ಒಟ್ಟಿಗೆ ಸೇರೋಣ, ಅವಾಗ ಖುಷಿನೂ ಜಾಸ್ತಿ ಆಗುತ್ತೆ. ಸರ್ಜು ಸ್ಮೈಲ್ ಮಾಡ್ತಾನೆ ಮತ್ತವನನ್ನ ಅಪ್ಕೋತಾನೆ. ಈಗ ಅವರಿಬ್ರು ಸ್ನೇಹಿತರಾಗ್ತಾರೆ. ನಾನು ಇವತ್ತಿಂದ ಊರಲ್ಲಿ ಎಲ್ರಿಗೂ ಒಳ್ಳೇದ್ ಮಾಡ್ತೀನಿ. ಮತ್ತೆ ನಾನು ಮಾಡ್ಬೇಕಾಗಿರೋ ಮೊದಲನೇ ಕೆಲಸನ ಯೋಚನೆ ಮಾಡಿದ್ದೀನಿ. ಅದನ್ನ ನಿನ್ ಜೊತೆನೆ ಮಾಡ್ಬೇಕು ಅಂತಿದ್ದೀನಿ. ಅದೇನು? ಊರಿನ ಮಕ್ಕಳಿಗೆ ಒಂದು ಫ್ರೀ ಸ್ಕೂಲ್. ಇದರಿಂದ ನಮ್ಮೂರಿನ ಮಕ್ಕಳಿಗೆ ಬೇರೆ ಊರಿಗೆ ಹೋಗಿ ಓದೋ ಅಂತ ಅವಶ್ಯಕತೆ ಇರೋದಿಲ್ಲ. ಏನಂತೀಯಾ? ಸರ್ಜುಗೆ ತಕ್ಷಣ ಖುಷಿ ಆಗುತ್ತೆ. ಸರಿ ಅಂತ ತಲೆ ಆಡಿಸ್ತಾನೆ. ಈ ಬದಲಾವಣೆ ನೋಡಿ ಚಂಪಾಗೆ ಸಂತೋಷ ಆಗುತ್ತೆ. ಆ ಮರ ಇವನಿಗೆ ಒಳ್ಳೆ ಪಾಠ ಕಲಿಸಿದೆ ಅಂತ ಅವಳಿಗೆ ಗೊತ್ತಿರುತ್ತೆ. ಕೆಲವು ತಿಂಗಳುಗಳ ನಂತರ ಸರ್ಜು ಮತ್ತೆ ಕಿಶೋರ್ ಇಬ್ಬರು ಸೇರಿ ಹೊಸದಾಗಿ ಕಟ್ಟಿಸಿದ ಸ್ಕೂಲ್ನ ಉದ್ಘಾಟನೆ ಮಾಡ್ತಾರೆ. ಹಳ್ಳಿಯ ಜನರೆಲ್ಲರಿಗೂ ಸಂತೋಷ ಆಗುತ್ತೆ. ಸರ್ಜು ಮತ್ತೆ ಕಿಶೋರ್ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಮಕ್ಕಳೆಲ್ಲ ಸ್ಕೂಲಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾರೆ. ಆ ಜಾದೂಯಿ ಮರ ಕೂಡ ಪ್ರತಿ ವಾರ ಬಂಗಾರದ ಹಣ್ಣು ಕೊಡುತ್ತೆ. ಸರ್ಜು ಅದನ್ನ ಶಿಕ್ಷಕರಿಗೆ ಕೊಡ್ತಾ ಪುಸ್ತಕಗಳನ್ನ ಕೊಳ್ಳೋದಕ್ಕೆ ಖರ್ಚು ಮಾಡ್ತಾ ಇರ್ತಾನೆ. ಈಗ ಹಳ್ಳಿಯಲ್ಲಿ ಬಡವರು ಉಳಿದಿಲ್ಲ. ಮತ್ತೊಂದಿನ ಸರ್ಜು ಮತ್ತೆ ಚಂಪಾ ಇಬ್ರು ಸ್ಕೂಲ್ ಹೊರಗಡೆ ನಿಂತ್ಕೊಂಡು ಹಳ್ಳಿಯ ಸ್ಕೂಲನ್ನ ನೋಡ್ತಾ ಇದ್ದಾರೆ. ಚಂಪಾ ಕೂಡ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಿದ್ದಾಳೆ. ನೋಡಿ ಅಪ್ಪಾಜಿ, ನಮ್ ಹಳ್ಳಿ ಎಷ್ಟು ಬದಲಾಗಿ ಹೋಗಿದೆ. ಎಲ್ಲಾ ಮಕ್ಕಳು ಓದ್ತಾ ಇದ್ದಾರೆ ಮತ್ತೆಲ್ರೂ ಖುಷಿಯಾಗಿದ್ದಾರೆ. ಇದೆಲ್ಲ ಆ ಜಾದೂ ಮರದಿಂದಾನೇ ಆಗಿದ್ದು. ಹೌದು ಮಗಳೇ, ಆದ್ರೆ ನಿಜವಾದ ಜಾದು ಎಲ್ಲರ ಪರಿಶ್ರಮ ಮತ್ತೆ ಅವರ ಹೃದಯದಲ್ಲಿರುತ್ತೆ. ನಾವು ದುರಾಸೆನ ಬಿಟ್ಟಾಗ ಎಲ್ಲ ಕೂಡ ಜಾದೂನೇ ಅನ್ಸುತ್ತೆ. ಯಾವಾಗ್ಲೂ ನೆನ್ಪಿಡ್ಕೋ ಚಂಪಾ, ನಿಜವಾದ ಶ್ರೀಮಂತಿಕೆ ಚಿನ್ನ ಅಲ್ಲ, ಬದಲಾಗಿ ನಮ್ಮ ಒಳ್ಳೆತನ. ಸರಿ ಅಪ್ಪಾಜಿ, ನಾನು ಯಾವಾಗ್ಲೂ ನಿಮ್ ಮಾತು ನೆನ್ಪಿಟ್ಕೋತೀನಿ. ನಂತರ ಚಂಪಾ ಸ್ಕೂಲಿಗೆ ಹೋಗ್ತಾಳೆ. ಮತ್ತಿಲ್ಲಿಗೆ ನಮ್ಮ ಇವತ್ತಿನ ಕಥೆ ಮುಗಿಯುತ್ತೆ.